ಇವತ್ತು ನಾಮ ಸಂಕೀರ್ತನೆಯ ಮಹತ್ವ ಅನ್ನುವ ವಿಷಯವೇನೋ ಸರಿ, ಅದು ಉಪನ್ಯಾಸವೋ ಅಥವಾ ನಾಮ ಸಂಕೀರ್ತನೆಯೇ ನಡೆಯುತ್ತೋ ಅಂತನ್ನುವ ಒಂದು ಪ್ರಶ್ನೆ ಹೇಳಬಹುದು, ಎದ್ದಿರಬಹುದು. ಅದು ಉಪನ್ಯಾಸವೂ ಹೌದು, ನಾಮ ಸಂಕೀರ್ತನೆಯೂ ಹೌದು. ನಾಮ ಸಂಕೀರ್ತನೆಯ ಮಹತ್ವ ಅಂದು ಕೊಟ್ಟ ಮೇಲೆ ಮಹತ್ವ ಅಂದ್ರೆ ಏನು ಅಂತ ಸ್ವಲ್ಪ ಹೇಳಬೇಕಾಗತ್ತೆ. ಬರೀ ನಾಮ ಸಂಕೀರ್ತನೆ ಅಂತಲೇನೇನೆ ಅಲ್ಲಿ ಶಿರೋನಾಮೆ ಕೊಟ್ಟಿದ್ರೆ ನಾಮ ಸಂಕೀರ್ತನೆ ಒಂದೇ ಸವನೆ ಶುರುವಾಗ್ತಾ ಇತ್ತು. ಈ ಮಹತ್ವವನ್ನು ಅರಿತುಕೊಂಡು ಹಾಡೋದಕ್ಕೂ ಅರಿಯದೆಯೇ ಹಾಡೋದಕ್ಕೂ ಬಹಳ ವ್ಯತ್ಯಾಸ. ಅರಿಯದೆ ಇರುವುದರಿಂದ ನಮ್ಮ ಅಂತರಂಗದಲ್ಲಿ ಯಾವ ಒಂದು ಪರಿವರ್ತನೆ, ಎಂಥ ಪರಿವರ್ತನೆ, ಪ್ರಾಪಂಚಿಕ ವ್ಯಕ್ತಿತ್ವದಿಂದ ಆಧ್ಯಾತ್ಮಿಕ ವ್ಯಕ್ತಿತ್ವಕ್ಕೆ ಪರಿವರ್ತನೆ. ಪ್ರಾಪಂಚಿಕ ವ್ಯಕ್ತಿತ್ವವೇ ಬೇರೆ, ಆಧ್ಯಾತ್ಮಿಕ ವ್ಯಕ್ತಿತ್ವವೇ ಬೇರೆ. ಆಧ್ಯಾತ್ಮಿಕ ವ್ಯಕ್ತಿತ್ವ ಅದನ್ನ ವಿಶೇಷವಾಗಿ ನಾವು ಶ್ರೀರಾಮಕೃಷ್ಣರ ವ್ಯಕ್ತಿತ್ವದಿಂದ ಕಂಡುಕೊಳ್ಳಬೇಕಾಗತ್ತೆ. ಶ್ರೀರಾಮಕೃಷ್ಣರ ಜೀವನವನ್ನ ಆಮೂಲಾಗ್ರವಾಗಿ ಭಾವಿಸ್ತಾ ಓದುವುದರಿಂದ ಮಾತ್ರ ಕಂಡುಕೊಳ್ಳಬಹುದಾಗತ್ತೆ. ಕೇವಲ ಕಥೆ ಪುಸ್ತಕದ ರೂಪದಲ್ಲಿ ಅದನ್ನು ಓದುವುದರಿಂದ ನಾವು ಆ ಆಧ್ಯಾತ್ಮಿಕ ವ್ಯಕ್ತಿತ್ವದ ಒಂದು ಸ್ವರೂಪವನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಹೀಗೆ ಆಧ್ಯಾತ್ಮಿಕ ವ್ಯಕ್ತಿತ್ವವಾಗಿ ನಮ್ಮ ವ್ಯಕ್ತಿತ್ವ ಪರಿವರ್ತನೆ ಹೊಂದೋದಕ್ಕಿದೆ. ಆದ್ರಿಂದ ಅದರ ಮಹತ್ವವನ್ನ ಅರಿತುಕೊಳ್ಬೇಕಾಗಿದೆ ಅಂತ ಹೇಳಿದ್ ನಾನು. ಕೇವಲ ದಿವಸಕ್ಕೆ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಭಗವನ್ ನಾಮ ಸಂಕೀರ್ತನೆಯನ್ನು ಮಾಡಿ ನನ್ನ ಒಳಗಡೆ ಏನೂ ಆಗ್ಲಿಲ್ವಲ್ಲ ಅಂತ ಕೇಳುವವರಿಗೆ ಉತ್ತರ ಹೇಳೋದಕ್ಕಿಂತ ಆ ಜಾಗದಿಂದ ಓಡಿ ಹೋಗೋದೇ ಒಳ್ಳೆಯದು. ಯಾತಕ್ಕೆ ಅಂತ ಹೇಳಿದ್ರೆ ಅಷ್ಟು ಅಜ್ಞಾನ ಇರಬಾರ್ದು. ಎಳೆಯ ಮಕ್ಕಳ ಬುದ್ಧಿ ಆಯ್ತದಲ್ಲ. ಯಾವ ಯೋಗಿಗಳು ಗಂಟೆಗಟ್ಟಲೆ ಕುಳಿತುಕೊಂಡು ಧ್ಯಾನ ಮಾಡಿ ತಮ್ಮ ಅಂತರಂಗದಲ್ಲಿ ಆ ದಿವ್ಯ ಅನುಭವವನ್ನು ಮಾಡಿಕೊಂಡ್ರು, ಅಂದ್ರೆ ಅದು ಅವರ ಧ್ಯಾನದ ಮೂಲಕ ಅದನ್ನು ಮಾಡಿಕೊಂಡ್ರು. ಅದೇ ಧ್ಯಾನದ ಬದಲು ಈ ನಾಮ ಸಂಕೀರ್ತನೆ ಅದನ್ನು ಪ್ರಧಾನವಾಗಿಸಿಕೊಂಡು ನಮ್ಮ ಒಳಗಡೆಯೂ ಕೂಡ ಅದೇ ದಿವ್ಯತೆಯನ್ನ ಕಂಡುಕೊಳ್ಬೇಕಾದ್ರೆ ಅಷ್ಟೇ ಸಮಯ ಕೊಡಬೇಕು. ಸುಮಾರು ಬೆಳಿಗ್ಗೆ 2 ಗಂಟೆಗಳ ಕಾಲ, ಸಂಜೆ 2 ಗಂಟೆಗಳ ಕಾಲ ನಿರಂತರವಾಗಿ ಪ್ರತಿದಿನ ನಿಯತವಾಗಿ ಮಾಡಿಕೊಂಡು ಬರಬೇಕಾಗತ್ತೆ. ಆಗ ಯಾರ್ದೋ ಮದುವೆ ಮನೆಗೆ ಹೋಗೋದಕ್ಕಿಲ್ಲ, ಕಾಶಿ ಯಾತ್ರೆಗೂ ಹೋಗುವ ಹಾಗಿಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ಒಂದು 3-4 ವರ್ಷಗಳ ಕಾಲವಾದರೂ ಕೂಡ ಈ ನಿರಂತರ ಭಗವನ್ ನಾಮ ಸಂಕೀರ್ತನೆ ನಡೀಬೇಕಾಗತ್ತೆ. ಒಂದು ದಿನ ಕೂಡ ಬಿಡೋದಕ್ಕೆ ಅಧಿಕಾರ ಇಲ್ಲ, ಒಂದು ದಿನ ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಅಪ್ಪಣೆ ಇಲ್ಲ. ಆ ಬಗೆಯಿಂದ ಈ ನಾಮ ಸಂಕೀರ್ತನೆಯನ್ನ ನಾವು ಸಾಧನೆಯನ್ನಾಗಿ ವ್ರತವನ್ನಾಗಿ ಪಾಲಿಸಿಕೊಂಡು ಬಂದಿದ್ದೇ ಆದರೆ ಅದರಿಂದ ಯಾವ ಒಂದು ಪರಿಣಾಮ, ಸತ್ಪರಿಣಾಮ ಆಗಬೇಕು ಅದು ಆಗಲೇಬೇಕು. ಅದೊಂದು ಅನಿವಾರ್ಯ ನಿಯಮ. ಆದರೆ ಮಾಡಿ ನೋಡುವವರು ಯಾರಿದ್ದಾರೆ ಅಂತ ಅನ್ನೋದೇ ಪ್ರಶ್ನೆ. ತಾಪತ್ರಯಗಳನ್ನು ಮುಂದೆ ಒಡ್ಡುವವರೇ ಹೊರತು ಎಂಥ ಅಡೆತಡೆಗಳು ಬಂದರೂ ಕೂಡ ನಾನು ಅದನ್ನು ಮಾಡಿಕೊಂಡು ಬರ್ತಕ್ಕಂಥವನು ಮಾಡಿಕೊಂಡು ಬಂದೇ ಬರ್ತೇನೆ ಅಂತನ್ನುವ ಆ ಭೀಷ್ಮ ಪ್ರತಿಜ್ಞೆ ಮಾಡುವವರು ಯಾರಿದ್ದಾರೆ? ಅಂಥವ್ರು ಬೇಕು. ಇದು ಮೊದಲನೆಯ ಒಂದು ವಿಷಯ.
ಎರಡನೇ ವಿಷಯ ಏನು ಅಂತ ಹೇಳಿದ್ರೆ, ಇವತ್ತಿನ ವಾತಾವರಣವನ್ನ, ಮುಖ್ಯವಾಗಿ ನಗರದ ವಾತಾವರಣವನ್ನ ನಾವು ಪರಿಗಣಿಸಿದಾಗ ಹಲವಾರು ಮಾಲಿನ್ಯಗಳ ನಡುವೆ ಅಥವಾ ಮಾಲಿನ್ಯಗಳ ಜೊತೆಗೆ ಶಬ್ದ ಮಾಲಿನ್ಯ. ಈ ಶಬ್ದ ಮಾಲಿನ್ಯ ನಮ್ಮ ಮೆದುಳನ್ನೇ ಅಲುಗಾಡಿಸ್ತಾ ಇದೆ. ಯೋಗದಲ್ಲಿ ಮನಸ್ಸನ್ನ ಸಮಸ್ಥಿತಿಗೆ ತಂದುಕೊಳ್ಬೇಕು. ಸಮತ್ವಂ ಯೋಗ ಉಚ್ಯತೆ. ಕ್ಷಣ ಕ್ಷಣಕ್ಕೂ ನಮ್ಮ ಕಿವಿಯ ಮೂಲಕ ಒಳಗಡೆ ಪ್ರವೇಶ ಮಾಡತಕ್ಕಂತಹ ಅನವಶ್ಯಕವಾದ ಸದ್ದು ಗದ್ದಲಗಳು ನಮಗೇ ಗೊತ್ತಿಲ್ಲದಂತೆ ನಮ್ಮ ಮನಸ್ಸಿನ ಸಮತೆಯನ್ನ ಕದಡಿ ಬಿಟ್ಟಿರುತ್ತೆ. ಎಷ್ಟೇ ಏಕಾಗ್ರತೆಗೆ ಪ್ರಯತ್ನ ಪಟ್ಟರೂ ಕೂಡ ಈ ಶಬ್ದಗಳು ಆ ಏಕಾಗ್ರತೆಯನ್ನ ಸಡಿಲಗೊಳಿಸಿಬಿಟ್ಟಿರುತ್ತೆ. ಇಂತಹ ಸಂದರ್ಭದಲ್ಲಿ ಕಲಿಯುಗದಲ್ಲಿ ನಾಮ ಸಂಕೀರ್ತನೆಯೇ ಅತ್ಯಂತ ಶ್ರೇಷ್ಠವಾದ್ದು ಅಂತ ಅವತ್ತು ಒಂದು ರೀತಿಯಲ್ಲಿ ಭವಿಷ್ಯವಾಣಿ ಹೇಳುವಂತೆ ಹೇಳಿಬಿಟ್ಟು ಹೋಗಿದ್ದಾರೆ. ಇವತ್ತು ಏಕಾಂತ ಅಂತ ಹೇಳ್ತಕ್ಕಂಥದ್ದಕ್ಕೆ ಭಂಗ ಬಂದ್ಬಿಟ್ಟಿದೆ. ಎಲ್ಲೂ ಕೂಡ ಏಕಾಂತವೇ ಇಲ್ಲ. ಹಳ್ಳಿಗೆ ಹೋದ್ರೂ ಕೂಡ ಏಕಾಂತವಿಲ್ಲ. ಕಾಡಿಗೆ ಹೋದ್ರೂ ಕೂಡ ಅವನು ಇದಾನಲ್ಲ, ಅವನು ಆನೆ ಕದಿಯೋನು, ಅವರು ಪಾರ್ಟಿ ಎಲ್ಲ ಬಂದು ಅಲ್ಲಿ ಗಲಾಟೆ ಮಾಡಿಬಿಟ್ಟಿರುತ್ತೆ. ಆದ್ರಿಂದ ನಾವು ಏಕಾಂತವನ್ನ ಎಲ್ಲೂ ಕೂಡ ಕಾಣೋದು ಸಾಧ್ಯವಿಲ್ಲ. ಏಕಾಂತ ಬೇಕು. ಶ್ರೀರಾಮಕೃಷ್ಣ ಹೇಳಿದ್ದಾರೆ, ಏಕಾಂತ ಬೇಕು. ಆದ್ರೆ ಆ ಏಕಾಂತ ಅಂತೆಷ್ಟು ಕೇಳಿದ್ರೂ ಕೂಡ ಅದು ಸಿಗುವುದಿಲ್ಲ. ಆದ್ರಿಂದ ನಾವು ಈ ನಾಮ ಸಂಕೀರ್ತನೆಯನ್ನ ಗಟ್ಟಿಯಾಗಿ, ಅಂದ್ರೆ ಶ್ರುತಿಬದ್ಧವಾಗಿ ನಮ್ಮ ಕಂಠದ ಶಕ್ತಿಯನ್ನು ನೋಡಿಕೊಂಡು ಹಾಡುವುದರ ಮೂಲಕ ಆ ಶಬ್ದ ಮಾಲಿನ್ಯದಿಂದಲೂ ಕೂಡ ನಾವು ತಪ್ಪಿಸಿಕೊಳ್ಬಹುದು. ಆ ಶಬ್ದವನ್ನು ಮೀರಿಸಿದಂತಹ ಶಬ್ದ ನಮ್ಮದಾಗಬೇಕು ಮತ್ತು ಆ ಶಬ್ದದ ಮೂಲಕ ನಾವು ಅಂತರಂಗದೊಳಗೆ ಪ್ರವೇಶ ಮಾಡೋದಕ್ಕೆ ಸುಲಭವಾಗುತ್ತೆ. ಈ ನಾಮ ಸಂಕೀರ್ತನೆ ಅಂತಂದ್ರೆ ಅದು ಹಾಡುಗಳಲ್ಲ. ಹಾಡುಗಳು ಮನಸ್ಸನ್ನ ಅಣಿಗೊಳಿಸುವುದಕ್ಕಾಗಿ ಮಾತ್ರವೇ. ಹಾಡುಗಳು ಬೇಕು, ಆದರೆ ಅದು ನಾಮ ಸಂಕೀರ್ತನೆ ಅಲ್ಲ. ಅದು ಭಾವ ಸಮಾಧಿಯನ್ನು ಕೊಡೋದಿಲ್ಲ. ಭಾವ ಸಮಾಧಿಯನ್ನು ಕೊಟ್ಟು ಆ ಅತ್ಯುನ್ನತವಾದ ಜ್ಞಾನ ನಮ್ಮಲ್ಲಿ ಆವಿರ್ಭಾವಗೊಳ್ಳಬೇಕಾದ್ರೆ ಒಂದೇ ನಾಮ. ಆ ಒಂದೇ ನಾಮವನ್ನ 1 ಗಂಟೆ 2 ಗಂಟೆ ತಾಳದೊಂದಿಗೆ, ತಬಲದೊಂದಿಗೆ, ಹಾರ್ಮೋನಿಯಂದೊಂದಿಗೆ ಶ್ರುತಿಬದ್ಧವಾಗಿ ಹಾಡತಕ್ಕಂತಹ ಕೆಲವಾರು ಜನರ ವೃಂದದೊಂದಿಗೆ ಸಮಯ ಎಷ್ಟಾಯ್ತು ಅಂತ ಅನ್ನುವ ಚಿಂತೆಯನ್ನೇ ಬಿಟ್ಟು ಹಾಡ್ತಾ ಇರಬೇಕು. ಒಂದೇ ನಾಮ. ಇದು ಬಹಳ ಮುಖ್ಯವಾದಂತಹ ಅಂಶ. ಯಾತಕ್ಕೆ ಅಂತ ಹೇಳಿದ್ರೆ, ಯೋಗದಲ್ಲಿ ಏಕತತ್ವಾಭ್ಯಾಸ ಅಂತ ಒಂದು ಮಾತಿದೆ. ನಮ್ಮ ಹಲವು 18 ವಿಚಾರಗಳ ಕಡೆಗೆ ಓಡಿ ಹೋಗತಕ್ಕಂತಹ ಮನಸ್ಸಿಗೆ ಒಂದೇ ತತ್ವದಲ್ಲಿ ನೆಲೆಗೊಳ್ಳತಕ್ಕಂತಹ ಅಭ್ಯಾಸವನ್ನು ಮಾಡಿಸಬೇಕಾಗಿದೆ. ಈ ಏಕತತ್ವಾಭ್ಯಾಸದಿಂದಲೇನೆ ಏಕಾಗ್ರತೆ. ಆ ಏಕಾಗ್ರತೆಯ ತುದಿಯಲ್ಲೇ ಆತ್ಮಜ್ಞಾನ, ಭಗವಜ್ಞಾನ, ಭಾವಸಮಾಧಿ. ಆ ಭಾವಸಮಾಧಿಯ ಗಣಿತವಾಗಿ ನಿರ್ವಿಕಲ್ಪ ಸಮಾಧಿಯವರೆಗೂ ಕೂಡ ನಮಗೆ ಪ್ರವೇಶ ಸಿಗುತ್ತೆ. ಈ ಮಹತ್ವ ಗೊತ್ತಿಲ್ಲದೆ ಹೋದ್ರೆ ಸುಮ್ಮನೆ ಮಂಕುಗಳ ಹಾಗೆ ಎಷ್ಟೇ ಹಾಡ್ತಾ ಇತ್ತು ಅಂತಂದ್ರೂ ಕೂಡ ಅವರಲ್ಲಿ ಯಾವುದೇ ಬಗೆಯ ಪರಿವರ್ತನೆ, ಉನ್ನತಿ ಸಾಧ್ಯವಿಲ್ಲ. ಆದರೆ ಒಂದಿಷ್ಟು ಮನಸ್ಸಮಾಧಾನ ಸಿಕ್ಕೀತು. ಮನಸ್ಸಮಾಧಾನ ಅಂತ ಹೇಳ್ತಕ್ಕಂಥದ್ದು ಗುರಿ ಅಲ್ಲ. ಗುರಿ ಭಾವಸಮಾಧಿ ಮಾತ್ರವೇ. ಆ ಭಾವಸಮಾಧಿಯಿಂದ ಮಾತ್ರವೇ ಸಕಲ ಸಮಸ್ಯೆಗಳು ದೂರವಾಗಿ ನಿರಾತಂಕವಾದ, ನಿರರ್ಗಳವಾದ, ನಿತ್ಯವಾದ ಆನಂದ ನಮಗೆ ಪ್ರಾಪ್ತವಾಗುತ್ತೆ.
ಅದು ನಮ್ಮ ಗುರಿ. ಮನಸ್ಸಮಾಧಾನ ಅಂತ ಹೇಳ್ತಕ್ಕಂಥದ್ದು ಇವತ್ತಿದ್ದು ನಾಳೆಗೆ ಹೋಗ್ತಕ್ಕಂಥದ್ದು, ಅದು ಪ್ರಯೋಜನವಿಲ್ಲ. ಆದ್ರಿಂದ ಈ ಬಗೆಯಿಂದ ನಾಮ ಸಂಕೀರ್ತನೆ ನಡೆಯಬೇಕು. ಹೀಗೆ ಗಟ್ಟಿಯಾಗಿ ನಾಮ ಸಂಕೀರ್ತನೆ ಮಾಡುವಾಗ ಇನ್ನೊಂದು ಬಹಳ ದೊಡ್ಡ ಪ್ರಯೋಜನವನ್ನು ನಾವು ಕಾಣ್ತೇವೆ. ಒಂದನೇದಾಗಿ ನಮ್ಮ ಲಂಗಿಲ್ಲ ಲಗಾಮೆಲ್ಲಿರ್ತಕ್ಕಂಥ ನಾಲಿಗೆಗೆ ಭಗವನ್ ನಾಮದ ರುಚಿ ಅದನ್ನ ತಗಲಿಸಿದಂತಾಗುತ್ತೆ. ಆಮೇಲೆ ಇನ್ನೊಂದು ವಿಚಾರ ತಿಳ್ಕೊಳ್ಳಿ, ಜಪಯೋಗ ಅಂತಿದೆ. ಕುಳಿತುಕೊಂಡು ಒಂದೇ ಜಪವನ್ನ 1 ಕೋಟಿ 2 ಕೋಟಿ 3 ಕೋಟಿ ಸಮರ್ಥ ರಾಮದಾಸ್ ಸ್ವಾಮಿಗಳಂತೆ 13 ಕೋಟಿ ಜಪ ಮಾಡತಕ್ಕಂತಹದ್ದು. ಒಂದೇ ಜಪ ತಾನೇ ಮಾಡಬೇಕಾದ್ದು. ಒಂದು ಪುಟ್ಟ ಮಂತ್ರವನ್ನ ಗುರುವಿನಿಂದ ಪಡ್ಕೊಂಡು ಅದನ್ನೇ ಮತ್ತೆ ಮತ್ತೆ ಜಪಿಸ್ತಾ ಇರಬೇಕು. ಎಷ್ಟೋ ಜನರಿಗೆ ಬೇಸರವಾಗಿ ಏನಿದು ಒಂದೇ ಮಂತ್ರವನ್ನ ಮತ್ತೆ ಮತ್ತೆ ಹೇಳ್ಕೊಂಡು ಹೋಗೋದು, ಏನು ವೈವಿಧ್ಯತೆಯೇ ಇಲ್ಲ ಅದರೊಳಗೆ, ಮೊನೋಟೋನಿ, ಕೇವಲ ನೀರಸ ಅಂತ ಭಾವನೆ ಬಂದ್ಬಿಟ್ಟು ಕೊನೆಗೆ ಆಕಳಿಸೋದಕ್ಕೆ ಪ್ರಾರಂಭಿಸಿ ಇನ್ನು ಬರೀ ಕೂತ್ಕೊಂಡು ಆಕಳಿಸೋದು ಯಾಕೆ ಅಂತ ಹೇಳಿ ಅವನು ಹಾಸಿಗೆಗೆ ಒರಗಿ ಆಮೇಲೆ ಅವನು ತಮ್ಮ ಜಪವನ್ನ ಬಿಟ್ಬಿಡ್ತಾನೆ. ಹೇ ಭಗವಂತ ನೀನೇ ಮಾಡ್ಕೋ ಅಂತ. ಅದೇ ಒಂದೇ ನಾಮವನ್ನ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಇತ್ಯಾದಿ ಯಾವುದೇ ಆಗಲಿ ಅದನ್ನ ನಾವು ಅದೇ ಪ್ರಕಾರ ಹಾಡ್ತಾ ಇತ್ತು ಅಂತ ಹೇಳಿದ್ರೆ, ಅದನ್ನೇ ಅಭ್ಯಾಸ ಮಾಡ್ತಾ ಮನಸ್ಸಿಗೆ ಅದರ ರುಚಿಯನ್ನ ಹತ್ತಿಸ್ತಾ ಇತ್ತು ಅಂತ ಹೇಳಿದ್ರೆ ಎಷ್ಟೋ ಬೇಸರ ಹೊರಟೋಗ್ಬಿಡುತ್ತೆ. ಆ ಹಾಡುವಾಗಲೂ ಕೂಡ ಬೇರೆ ಬೇರೆ ವೇಗಗಳಲ್ಲಿ ಹಾಡ್ತಕ್ಕಂತಹದ್ದಿರುತ್ತೆ, ಜೊತೆಲಿ ತಾಳಗಳಿರುತ್ತವೆ, ತಬಲಾ ಇರುತ್ತೆ. ಇವುಗಳೆಲ್ಲ ನಮ್ಮ ಮನಸ್ಸಿನ ಬೇಸರವನ್ನು ಹೋಗಲಾಡಿಸೋದಕ್ಕೆ ಸಮರ್ಥವಾಗಿರುತ್ತವೆ. ನಮ್ಮ ಮನಸ್ಸನ್ನ ಜಾಗೃತವಾಗಿಟ್ಟಿರುತ್ತೆ. ಆ ಸದ್ದು, ಆ ಹೊರಗಡೆಯ ಸದ್ದನ್ನ ಕಳೆದು ಈ ಒಂದು ಪವಿತ್ರವಾದ ಸದ್ದು, ಹೋಲಿ ನಾಯ್ಸ್, ಅದನ್ನು ನಾವು ಕೇಳ್ತಾ ಕೇಳ್ತಾ ಮನಸ್ಸು ಅಲ್ಲಿ ನಿಲ್ಲುವುದಕ್ಕೆ ಸಮರ್ಥವಾಗುತ್ತೆ. ಇನ್ನೊಂದು ವಿಚಾರ ನೋಡಿ, ಈ ತಾಳ ಇದರ ಮಹತ್ವ ಏನು ಅಂತ ಸುಮ್ಮನೆ ತೋರಿಸ್ಕೊಡ್ತೀನಿ ನಾನು. ಇದು ಅತ್ಯಂತ ಸರಳವಾದ ತಾಳ ತಬಲ. ಪಂಡ್ರಾಪುರದಲ್ಲಿ ಈ ತಾಳ ಹಾಕ್ತಕ್ಕಂತಹದ್ದೇ ಒಂದು ಕಲೆ ಬೆಳೆದಿದೆ. ಅದು ಆ ತಾಳದಲ್ಲಿ ಕಲೆ ಬೆಳೆದಿದೆ. ಇಲ್ಲಿ ಕಲೆ ಇಲ್ಲ, ಆದರೆ ಒಂದು ನಿಯತ್ತು, ಒಂದು ಲಯ ಇದೆ. ಈ ಲಯ ಬಹಳ ಬೇಕಾದ್ದು, ಕಲೆ ಆಮೇಲೆ ನಿಂತು. ಮೊದಲು ಬೇಕಾದ್ದು ಲಯ. ನಮ್ಮ ಶರೀರದಲ್ಲಿ ಒಂದು ಲಯ ಇದೆ. ನಾಡಿ ಮುಟ್ಟಿ ನೋಡ್ಕೊಳ್ಳಿ. ನಾಡಿ ಯಾವ ರೀತಿಯಲ್ಲಿ ಮಿಡಿಯುತ್ತೆ, ಆ ನಾಡಿಯ ಮಿಡಿತ ಹದವಾದ ರೀತಿಯಲ್ಲಿ ಇತ್ತು ಅಂತಂದ್ರೆ ಮನುಷ್ಯ ಆರೋಗ್ಯವಂತ ಅಂತ ಅರ್ಥ. ನಾಡಿಯ ಮಿಡಿತ ಹೆಚ್ಚು ಕಡಿಮೆ ಆಗಿತ್ತು ಅಂತ ಹೇಳಿದ್ರೆ ವಾತ ಪಿತ್ತ ಕಫ ಪ್ರಕೋಪಕ್ಕೆ ಗುರಿಯಾಗಿರುತ್ತೆ ಅಂತ ಅರ್ಥ. ವಾತ ಪಿತ್ತ ಕಫ ಅದು ಪ್ರಕೋಪಕ್ಕೆ ಹೋಯ್ತು ಅಂತ ಹೇಳಿದ್ರೆ ಶರೀರದ ಆರೋಗ್ಯ ಕೆಟ್ಟಿರುತ್ತೆ ಅಂತ ಅರ್ಥ. ಹಾಗೆ ಮನಸ್ಸಿಗೂ ಕೂಡ ಒಂದು ಲಯ ಇದೆ. ನಮ್ಮ ಮನಸ್ಸೆಲ್ಲ ಲಯಗೆಟ್ಟಿದೆ. ಆದ್ರಿಂದ ನಾವು ಯದ್ವಾ ತದ್ವಾ ಮಾತನಾಡ್ತಾ ಇರ್ತೇವೆ.
ನಾವು ಯದ್ವಾ ತದ್ವಾ ಆಲೋಚನೆ ಮಾಡ್ತಾ ಇರ್ತೇವೆ. ಯದ್ವಾ ತದ್ವಾ ಮಾತನಾಡಿ ಯದ್ವಾ ತದ್ವಾ ಏಟ್ ತಿಂತಾ ಇರ್ತೇವೆ. ಏಟ್ ತಿಂದು ಮತ್ತಷ್ಟು ಚಿಂತೆಗೆ ಗುರಿ ಆಗ್ತೇವೆ. ಯಾಕೆ ಚಿಂತೆ ಬಂತು ಅಂತ ಅದ್ರ ಮೇಲೆ ಚಿಂತೆ ಮಾಡಿ ಮತ್ತಷ್ಟು ಯದ್ವಾ ತದ್ವಾ ಮಾತನಾಡ್ತೇವೆ. ಹೀಗೆ ಕೊನೆಗೂ ಅದು ಯದ್ವಾ ತದ್ವಕ್ಕೆ ಹೋಗ್ತಾ ಇರ್ತದೆ ವಿನಾ ಶಾಂತಿಗೆ ಹೋಗೋದೇ ಇಲ್ಲ, ಸಮಾಧಾನಕ್ಕೆ ಹೋಗೋದೇ ಇಲ್ಲ. ಆ ಸಮಾಧಾನ ಸ್ಥಿತಿಗೆ ಬರ್ಬೇಕಾದ್ರೆ ಈ ತಾಳ, ಅದನ್ನು ಕೇಳ್ತಾ 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 ನಮ್ಮಲ್ಲಿ ಆ ಸಮಸ್ಥಿತಿ ಅಂತ ಹೇಳ್ತಕ್ಕಂಥದ್ದು ನೆಲೆಗೊಳ್ಳುತ್ತೆ. ಶರೀರ ಮನಗಳಲ್ಲಿ ಸಮಸ್ಥಿತಿ, ಸಮತ್ವಂ ಯೋಗ ಉಚ್ಯತೆ. ಯಾವಾಗ ಸಮಸ್ಥಿತಿ ಅಂತ ಹೇಳ್ತಕ್ಕಂಥದ್ದು ನಮ್ಮ ಮನಸ್ಸಲ್ಲಿ ನೆಲೆಗೊಳ್ಳುತ್ತೋ ತಕ್ಷಣ ನಮ್ಮ ಒಳಗಡೆ ಇರತಕ್ಕಂಥ ಭಗವಂತ ಪ್ರತಿಫಲಿಸುವುದಕ್ಕೆ ಪ್ರಾರಂಭಿಸ್ತಾನೆ. ತನ್ನಷ್ಟಕ್ಕೆ ಅವನು ನೋಡ್ದ್ಯಾ ಇಷ್ಟೇ ನಾನಿಲ್ಲಿದ್ದೇನೆ ನೋಡು, ಅಷ್ಟು ಸುಲಭವಾಗಿ ಅವನನ್ನು ಕಾಣಬಹುದು. ಆದರೆ ಈ ಸಮಸ್ಥಿತಿಗೆ ತಂದುಕೊಳ್ಳೋದಕ್ಕೆ ಎಷ್ಟು ಪ್ರಯತ್ನ ಮಾಡಬೇಕಾಗುತ್ತೆ. ಆಶ್ರಮದಲ್ಲಿ ನಮ್ಮ ಭಜನೆ ನಡೀತಾ ಇರುತ್ತೆ. ಎತ್ತು ಏರಿಗೆ ಹೇಳಿದ್ರೆ ಕೋಣ ನೀರಿಗಳಿತು ಅಂತನೂ ಹಾಗೆ, ಅಂದ್ರೆ ಯಾರು ಕೋಣ ಯಾರು ಎತ್ತು ಅಂತ ಕೇಳಬೇಡಿ. ಆ ತರದ ಹಾಡುಗಾರಿಕೆಯಲ್ಲಿ ಇದರಿಂದ ಯಾವ ಸುಖ, ಏನೋ ಒಂಥರ ಚೆನ್ನಾಗಿರುತ್ತೆ ಅಂದ್ಕೊಂಡು ಹೊರಟೋಗ್ತಿರ್ತಾರೆ ಜನ. ಆದರೆ ನಿಜವಾದ ಒಂದು ಆಧ್ಯಾತ್ಮಿಕ ಪ್ರಗತಿ ಈ ಬಗೆಯ ಭಜನೆಯಿಂದ ಸಾಧ್ಯವಿಲ್ಲ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನಾವು ನೋಡ್ತಾ ಇಲ್ವೇ, 30 ವರ್ಷಗಳಿಂದ ಹಾಡ್ಕೊಂಡು ಬರ್ತಾ ಇದ್ದೇನೆ. ಎಷ್ಟು ಜನ ಜ್ಞಾನಿಗಳು ನಿರ್ಮಾಣವಾಗಿದ್ದಾರೆ, ಎಷ್ಟು ಜನ ಭಕ್ತರು ನಿರ್ಮಾಣವಾಗಿದ್ದಾರೆ. ಎಲ್ಲ ಕರ್ಕರೆ ಭಕ್ತರೇ ಹೊರತು ಒಂದು ಶಾಂತ ಗಂಭೀರ ನಯ ವಿನಯ ಇಂಥ ದೈವೀ ಗುಣಗಳಿಂದ ಒಳಗೊಂಡಂತಹ ಭಕ್ತರ ನಿರ್ಮಾಣ ಎಷ್ಟಾಗಿದೆ ತೋರಿಸಿಕೊಡಿ. ಯಾತಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸರಿಯಾದ ರೀತಿಯಲ್ಲಿ ಭಜನೆ ಮಾಡದೆ ಹೋದ್ರೆ, ಸರಿಯಾದ ರೀತಿಯಲ್ಲಿ ನಾಮ ಸಂಕೀರ್ತನೆ ಮಾಡದೆ ಹೋದ್ರೆ ಅದರಿಂದ ಯಾವ ಸತ್ಪರಿಣಾಮ ಉಂಟಾಗಬೇಕು ಅದು ಆಗುದಿಲ್ಲ. ಏನೋ ಬೇಕಾದಷ್ಟು ಭಜನೆ ಮಾಡೋದು ಆಶ್ರಮಕ್ಕೆ ಹೋಗಿ ಇಲ್ಲಿ ಬಂದು ನೀನು ಮೂರ್ಖನಾಗಿ ಮಾತಾಡ್ತಾ ಇದೆಯಲ್ಲ ಅಂತ ಅಲ್ಲಿ ಹೋಗಿ ಅನಿಸ್ಕೊಳ್ಳೋದು. ಯಾಕೆ ಅನಿಸ್ಕೊಳ್ತಾ ಇದ್ದಾನೆ ಅವನು? ಪರಿವರ್ತನೆ ಆಗ್ತಾ ಇಲ್ಲ. ಪರಿವರ್ತನೆ ಆಗೋದಕ್ಕೆ ಬೇಕಾದಂತ ವ್ಯವಸ್ಥೆ ಅಲ್ಲಿಲ್ಲ. ತಬಲ ಹೊಡೆಯೋರಿಗೆ ಎಷ್ಟು ಕಷ್ಟ ಆಗುತ್ತೆ, ಎಷ್ಟೋ ತಬಲ ಹೊಡೆಯೋದು ಬಿಟ್ಟು ಹೊರಟೋಗ್ಬಿಟ್ಟು. ತಾಳ ಹೊಡೆಯೋರಿಗೆ ಎಷ್ಟು ಕಷ್ಟ ಆಗುತ್ತೆ. ಮಕ್ಕಳು ಅಲ್ಲಿ ಕಾಲೇ ಹಾಕೋದಕ್ಕೆ ಇಷ್ಟಪಡಲ್ಲ. ಯಾಕೆಂತಂದ್ರೆ ನಮ್ಮ ಹತ್ರ ಅವ್ರು ಬಯಸ್ಕೊಳ್ಬೇಕು, ಸರಿಯಾಗಿ ತಾಳ ಹೊಡಿಲಿಲ್ಲ ಅಂತ. ತಾಳ ಅವನು ಸರಿಯಾಗಿ ಹೊಡೆದೇ ಇರೋದೇ ಇಲ್ಲ, ಅವನು ಹೊಡೆದಿರ್ತಾನೆ. ಆದ್ರೆ ಅದಕ್ಕನುಸಾರವಾಗಿ ಹಾಡುವವರು ಇರೋದಿಲ್ಲ. ಅದಕ್ಕೋಸ್ಕರ ಯಾರ್ಯಾರು ಭಗವನ್ ನಾಮ ಸಂಕೀರ್ತನೆ ಮಾಡಬೇಕು ಅಂತ ಇಷ್ಟಪಡ್ತಾರೋ ಅವರು ಆ ಹಾಡನ್ನ ಅಭ್ಯಾಸ ಮಾಡ್ಬೇಕು. ಆ ಹಾಡನ್ನ ಹಾಡ್ತಾ ಸಂಕೀರ್ತನೆಯಲ್ಲಿ ಮಗ್ನರಾಗಬೇಕಾದ್ರೆ ಸಪ್ತ ತಾಳಗಳು, ಏಕತಾಳ, ತ್ರಿತಾಳ, ಜಂಪೆ ತಾಳ, ಆಮೇಲೆ ತೇವರ ಇತ್ಯಾದಿ ಕೆಲವು ತಾಳುಗಳೆಲ್ಲ ಇವೆ. ಆ ತಾಳುಗಳನ್ನ ಸಮೇತವಾದಂತಹ ಸಂಗೀತ ಶಿಕ್ಷಣ ಆಗಬೇಕು. ಸರಿಗಮ ಪದನಿಸ ಅಭ್ಯಾಸ ಆಗ್ಬೇಕು. ಸ ಸರಿ ರಿ ಗ ಗ ರಿ ರಿ ಸ ಸರಿ ರಿ ಗ ಗ ಮ ಮ ಈ ತರದ ಅಭ್ಯಾಸ ಮಾಡ್ತಾ ಇರಬೇಕು. ಈ ಸಂಸ್ಕೃತ ಕಲಿಯೋರು ಅಮರಕೋಶವನ್ನ ಗಟ್ಟು ಮಾಡೋದಿಲ್ವೇ, ಅದೇ ರೀತಿಯಲ್ಲಿ ಸರಿಗಮ ಪದನಿಸರುಗಳನ್ನ ಅಭ್ಯಾಸ ಮಾಡಬೇಕು. ಇದು ದೊಡ್ಡ ಒಬ್ಬ ಸಂಗೀತ ವಿದ್ವಾಂಸನಾಗುವಷ್ಟರ ಮಟ್ಟಿನ ಶಿಕ್ಷಣ ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಸರಿಯಾದ ಲಯ, ಸರಿಯಾದ ಶ್ರುತಿ ಇದನ್ನು ಹಿಡಿದು ಹಾಡುವುದಕ್ಕೆ ಬೇಕಾದಷ್ಟು ಪರಿಜ್ಞಾನ ಬೇಕೇ ಬೇಕಾದ. ಸ್ವಾಮಿ ವಿವೇಕಾನಂದರು ಇದರ ಕುರಿತಾಗಿ ಸ್ಪಷ್ಟವಾಗಿ ತಮ್ಮ ಧೋರಣೆಯನ್ನ ಮುಂದಿಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಸರಿಯಾಗಿ ಕಲಿತುಕೊಳ್ಳದೇನೆ ಹಾಡೋದಕ್ಕೆ ಹೋಗಲೇಬಾರದು ಅಂತ. ಹಾಡ್ಬೋದು, ಆದ್ರೆ ಇನ್ನೊಬ್ರಿಗೆ ಕೇಳು ಹಾಗೆ ಅದನ್ನ ಹಾಡದೇ ಇದ್ರೆ ಆಯ್ತು ಅಷ್ಟೇನೆ. ಇವತ್ತು ನಾನು ಇಲ್ಲಿ ಇವ್ರನ್ನೆಲ್ಲ ಕುಳಿರಿಸ್ಕೊಂಡಿದ್ದೇನೆ. ಸ್ವಲ್ಪ ಮಟ್ಟಿಗಾದರೂ ಲಯಬದ್ಧವಾಗಿ ಶ್ರುತಿಬದ್ಧವಾಗಿ ಹಾಡೋದಕ್ಕೆ ಇವರಿಂದ ಸಾಧ್ಯವಾಗುತ್ತೆ ಅಂತನ್ನುವ ನಿರೀಕ್ಷಣೆಯಿಂದ ಇವ್ರನ್ನ ಕುಳ್ಳಿರಿಸ್ಕೊಂಡಿದ್ದೇನೆ ಇವತ್ತು. ಯಾಕೆಂತಂದ್ರೆ ಇವರ ಸರಿಯಾಗಿ ಹಾಡುವವರು ಅಂತ ನಾನು ಹೇಳ್ಬಿಟ್ರೆ, ಆಮೇಲೆ ನಾವು ಮಧ್ಯೆ ಏನಾದ್ರು ಹೆಚ್ಚು ಕಡೆ ಮಾಡಿಬಿಟ್ರೆ ನೀವು ನನ್ನನ್ನ ಪ್ರಶ್ನಿಸಬಹುದಲ್ಲ. ಅದಕ್ಕೋಸ್ಕರ ಸ್ವಲ್ಪ ಎಚ್ಚರವಾಗಿ ನಾನು ಮಾತನಾಡ್ತಾ ಇದ್ದೇನೆ. ಯಾತಕ್ಕೆ ಅಂತ ಹೇಳಿದ್ರೆ, ಯಾವ ವೇಗದಲ್ಲಿ ಹಾಡಬೇಕೋ ಆ ವೇಗದಲ್ಲಿ ಹಾಡೋದಕ್ಕೆ ತಾಳದಲ್ಲಿ ಮನಸ್ಸು ನಿಂತು ಬಿಡಬೇಕು. ಮತ್ತು ಮನಸ್ಸು ತಾಳದಲ್ಲಿ ನಿಂತರೆ ಸಾಲದು, ನಾಲ್ಗೆ ಇದೆಯಲ್ಲ ನಾಲ್ಗೆ, ಅದು ಸರಿಯಾಗಿ ತಿರುಗಬೇಕು.
ನಾಲ್ಗೆ ತಿರುಗೋದಿಲ್ಲ. ಅದು ಹಾಡಿ ಹಾಡಿಯೇ ಆಗ್ಬೇಕಾಗಿದೆ. ಈಗ ಇವತ್ತು ನಾಮ ಸಂಕೀರ್ತನೆಯ ಮಹತ್ವ ಏನು ಅಂತ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ, ತುಂಬ ವಿವರವಾಗಿ ಏನೂ ಅಲ್ಲ, ಯಾಕೆಂದ್ರೆ ಹಾಡಿಯೇ ತೋರಿಸ್ಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಸಂಕ್ಷಿಪ್ತವಾಗಿ ಈ ಮಾತುಗಳನ್ನು ಹೇಳಿ, ಈಗ ನಾನು ಈ ನಾಮ ಸಂಕೀರ್ತನೆಯ ಒಂದು ವಿಧಾನವನ್ನು ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತೇನೆ. ಮೊದಲನೇದಾಗಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಇದನ್ನು ಹಾಡಿಸಿದ್ದೇನೆ. ಗುರುವಿನ ಅನುಗ್ರಹವಿಲ್ಲದೆ ಯಾವುದೂ ಸಿದ್ಧಿ ಆಗುವುದೇ ಇಲ್ಲ. ಸಿದ್ಧಿ ಅಂತ ಯಾವುದು ಬೇಕೋ ಅದಕ್ಕೆ ಗುರುವಿನ ಸ್ಯಾಂಕ್ಷನ್ ಬೇಕೇ ಬೇಕು. ಗುರುವಿನ ಸ್ಯಾಂಕ್ಷನ್ ಬೇಕೇ ಬೇಕಾಯಿತು ಅಂತಂದ್ರೆ, ಗುರುವಿನ ಅನುಮತಿ ಅನುಗ್ರಹ ಬೇಕೇ ಬೇಕಾಯಿತು ಅಂತಂದ್ರೆ ಅವನನ್ನು ಒಲಿಸ್ಕೊಳ್ಬೇಕು. ಅವನನ್ನು ಒಲಿಸ್ಕೊಳ್ಳೋದಕ್ಕೆ ನಮಸ್ಕಾರ ಒಂದೇ ದಾರಿ. ಹೃತ್ಪೂರ್ವಕವಾದಂತಹ ನಮಸ್ಕಾರದ ಮೂಲಕ ಅವನನ್ನು ಸ್ತುತಿಸಿ, ಈಗ ಯಾವ ದೇವಿಯ ಮೇಲೆ ಅಥವಾ ಯಾವ ದೇವನ ಮೇಲೆ ನಾಮ ಸಂಕೀರ್ತನೆ ಮಾಡಬೇಕು ಅಂತ ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರ ಹೇಳ್ತಾ ಇದ್ದೀನಿ ಇವತ್ತು. 1 ಗಂಟೆ 2 ಗಂಟೆ ಕಾಲ ಒಮ್ಮೆ ದೇವಿಯ ಹಾಡು, ಇನ್ನೊಮ್ಮೆ ದೇವರ ಹಾಡು, ಒಮ್ಮೆ ರಾಮನ ಹಾಡು, ಒಮ್ಮೆ ಕೃಷ್ಣನ ಹಾಡು, ಅಥವಾ ಒಮ್ಮೆ ಕೃಷ್ಣನ ಸಂಕೀರ್ತನೆ, ಇನ್ನೊಮ್ಮೆ ರಾಮನ ಸಂಕೀರ್ತನೆ, ಹೀಗೆ ಮಾಡಿದ್ರೆ ಆಗೋದಿಲ್ಲ. ಒಬ್ಬ ದೇವ ಅಥವಾ ಒಬ್ಬ ದೇವಿ ಅವಳನ್ನು ಹಿಡ್ಕೊಳ್ಬೇಕು ಅಥವಾ ಅವನನ್ನು ಹಿಡ್ಕೊಳ್ಬೇಕು, ಅವನನ್ನು ಭಾವಿಸಬೇಕಾಗಿದೆ ಅಥವಾ ಆ ದೇವಿಯನ್ನು ಭಾವಿಸಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಮನಸ್ಸು ಏಕಕಾಲದಲ್ಲಿ 2-2 3 ಗ್ರಹಿಸಲಾರದು. ಒಂದೇ ತತ್ವವನ್ನು ಅದು ಗ್ರಹಿಸಬಹುದು. ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾವುದಾದ್ರೂ ಒಂದು ಭಾವವನ್ನು ಆಶ್ರಯಿಸ್ಕೋ. ದೇವಿ ಅಂತ ತಿಳಿತೀಯೋ ಹಾಗಾದ್ರೆ ದೇವಿಯೇ, ದೇವ ಅಂತ ತಿಳಿತೀಯೋ ಹಾಗೆ ದೇವನೇ. ಅಷ್ಟೇ ಅಲ್ಲ, ಆ ದೇವಿಯನ್ನ ಅಮ್ಮ ಅಂತ ತಿಳಿತೀಯೋ ಸರಿ, ಅಥವಾ ಆ ದೇವನನ್ನ ತಂದೆ ಅಂತ ತಿಳಿತೀಯೋ, ಅಥವಾ ಸಖ ಅಂತ ತಿಳಿತೀಯೋ, ಅಥವಾ ಅವನು ಪ್ರಭು ನೀನು ದಾಸ ಅಂತ ತಿಳಿತೀಯೋ, ಈ ಒಂದು ಭಾವವನ್ನು ಆಶ್ರಯಿಸಿಕೊಳ್ಬೇಕು. ಆ ಭಾವವನ್ನೇ ಬಲಪಡಿಸಿಕೊಳ್ಬೇಕು. ಆ ಭಾವವನ್ನು ಬಲಪಡಿಸಿಕೊಂಡಾಗ ಭಾವ ಸಮಾಧಿ, ಏಕಭಾವ. ಆ ಏಕಭಾವದಲ್ಲಿ ಭಾವ ಸಮಾಧಿ ಉಂಟಾಗುತ್ತೆ. ಆದ್ರಿಂದ ಇವತ್ತು ನಾವು ಪ್ರಪ್ರಥಮವಾಗಿ ಈ ಸಂಕೀರ್ತನೆಯ ಒಂದು ಮಹತ್ವವನ್ನು ಕಂಡುಕೊಳ್ತಾ ಇದ್ದೇವೆ. ಅದರಿಂದ ನಾವು ಮೊದಲನೇದಾಗಿ ದೇವಿ, ಜನನಿ, ಜಗಜ್ಜನನಿ, ಈ ಒಂದು ಭಾವ ಪರಬ್ರಹ್ಮ ವಸ್ತು ಜಗಜ್ಜನನಿಯಾಗಿಯೂ ಕೂಡ ವ್ಯಕ್ತವಾಗಬಲ್ಲದು, ಹಾಗೆ ದೇವನಾಗಿಯೂ ಕೂಡ ವ್ಯಕ್ತವಾಗಬಹುದು. ಬೇಜಾರು ಪಡೋದಿಲ್ಲ ಅವನು. ದೇವರು ದೇವ ಅನ್ನುವವನು ಬೇಜಾರು ಪಡೋದಿಲ್ಲ. ದೇವಿಯನ್ನು ಸ್ತುತಿಸಿದ್ಯಾ, ಹಾಗಾದ್ರೆ ನಾನು ನಿನ್ನ ಕೈ ಬಿಟ್ಟಿದ್ದೀನಿ. ಅವನ ಕೈ ಬಿಟ್ಟರು ಕೂಡ ನಮ್ಗೇನು ತೊಂದರೆ ಇಲ್ಲ. ದೇವಿ ಇದ್ದಾಳಲ್ಲ, ಅವಳು ಹೇಳ್ತಾಳೆ, ನೀನೇನು ಹೆದರಬೇಡ, ಅವನೇ ನಾನು, ಅವನು ಕೂಡ ನಾನು ಹೇಳಿದಾಗೆ ಕೇಳಬೇಕಾಗಿದೆ, ಆದ್ರಿಂದ ನೀನೇನು ಯೋಚನೆ ಮಾಡಬೇಡ ಅಂತ ಧೈರ್ಯ ಕೊಡ್ತಾಳೆ. ಯಾಕಂತಂದ್ರೆ ಅಸಲು ಸಮಾಚಾರ ಏನು ಅಂತ ಹೇಳಿದ್ರೆ ಅವರಿಬ್ರು ಒಂದೇ. ದೇವಿ ಅಂತ ಕರೆದಾಗ ಸ್ತ್ರೀಲಿಂಗ, ದೇವ ಅಂತ ಕರೆದಾಗ ಪುಲ್ಲಿಂಗ. ಕೊನೆಗೆ ನೋಡಿದ್ರೆ ಈ 2 ಲಿಂಗಗಳು ಕೂಡ ಅಲ್ಲಿ ಇಲ್ಲ, ಅಲ್ಲಿ ತತ್ವ ಮಾತ್ರವೇ ಇದೆ. ಆ ತತ್ವವೇ ಪರಬ್ರಹ್ಮ ತತ್ವ ಅಂತನ್ನುವ ಇದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಎಷ್ಟೋ ಜನ ಗೊಂದಲಕ್ಕೆ ಗುರಿ ಆಗ್ಬಿಡ್ತಾರೆ. ಅಯ್ಯೋ, ನಾನು ದೇವಿಯನ್ನು ಹಿಡಿದು ಆರಾಧಿಸಿ ಶುರು ಮಾಡಿಬಿಟ್ಟೆ, ದೇವ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಅವನಿಗೆ ಧೈರ್ಯ ಜಾಸ್ತಿ, ಇವಳು ದೇವಿ ಅಬಲೆ, ನಮ್ಮ ಹಾಗೆ ಅಬಲೆ ಅಂತ ಈ ಬಗ್ಗೆ ಏನೇನೋ ಒಂದು ಕಲ್ಪನೆಯಿಂದಾಗಿ ಅವರೊಳಗೆ ಒಂದು ಬಗ್ಗೆ ಸಂಶಯ ಉತ್ಪನ್ನವಾಗಿ ಸಂಶಯಾತ್ಮ ವಿನಶ್ಯತಿ ಆಗಿಬಿಡ್ತಾರೆ. ಆದ್ರಿಂದ ಯಾವುದೇ ಬಗೆಯ ಸಂಶಯಕ್ಕೂ ಕೂಡ ಅವಕಾಶ ಕೊಡದೆ ದೇವಿಯನ್ನು ಆರಾಧಿಸಿದ್ರೂ ಕೂಡ ಆ ದೇವನೇ ಅದನ್ನು ಸ್ವೀಕರಿಸ್ತಾನೆ. ಎಲ್ಲ ದೇವದೇವಿಯರು ಕೂಡ ಈ ದೇವಿಯ ಮೂಲಕ ತೃಪ್ತಲಾಗುತ್ತಾಳೆ ಅಂತ ಹೇಳಿ ಈ ನಾಮ ಸಂಕೀರ್ತನೆಯನ್ನು ಪ್ರಾರಂಭವಾಗ ಮೊದಲು ನಾನು ಹೇಳಿದೆ ಗುರು ಅಂತ, ಆಮೇಲೆ ಗಣೇಶನನ್ನು ಕೂಡ ಪ್ರಾರ್ಥನೆ ಮಾಡಿಕೊಳ್ಬಹುದು. ಗಣೇಶನನ್ನು ಪ್ರಾರ್ಥನೆ ಮಾಡಿಕೊಳ್ಳೋದು ಇದೆಯಲ್ಲ, ಅದು ಇನ್ನೊಂದು ಸಿದ್ಧಿಗೆ ದಾರಿ. ಆದ್ರಿಂದ ಅದನ್ನು ನಿಮ್ಮೆಲ್ಲರ ಮೂಲಕ ಹಾಡಿಸ್ತೀನಿ ನಾನು. ಆಮೇಲೆ ದೇವಿಯ ಸ್ತುತಿಯನ್ನು ಮಾಡಿಬಿಟ್ಟು, ದೇವಿಯನ್ನು ಕರೆದು ಬಿಟ್ಟು
ಆಮೇಲೆ ಯಾವುದಾದ್ರೂ ಒಂದು ನಾಮವನ್ನು ತೆಗೆದುಕೊಂಡು ಆ ನಾಮವನ್ನ ಸಂಕೀರ್ತನೆ ಮಾಡ್ತಾ ಹೋಗೋದು. ಅದನ್ನೀಗ ಮಾಡೋಣ. ಮೊದಲು ಸ್ವಲ್ಪ ಹೊತ್ತು ಗಣೇಶನ ನಾಮ ಸಂಕೀರ್ತನೆ ಮಾಡೋಣ. ತಾಳದ ಕಡೆಗೆ ಗಮನವಿಟ್ಟಿರಬೇಕು. ನಾಲಿಗೆಗೆ ಮೊದಲೇ ಎಚ್ಚರಿಕೆ ಕೊಡಬೇಕು. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿ ಮಾ ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ ರಕ್ಷ ಮಾಂ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಮಾಂ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿ ಮಾಂ ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿ ಮಾಂ ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ ರಕ್ಷ ಮಾಂ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿ ಮಾಂ ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ ರಕ್ಷ ಮಾಂ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿ ಮಾಂ ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿ ಮಾಂ ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ ರಕ್ಷ ಮಾಂ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿ ಮಾಂ ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ ಮಾಂ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿ ಮಾಂ ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ ಮಾಂ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿ ಮಾಂ ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ ರಕ್ಷ ಮಾಂ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿ ಮಾಂ ಶ್ರೀ ಗಣೇಶ ರಕ್ಷ ಮಾಂ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿ ಮಾಂ ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿ ಮಾಂ ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ ರಕ್ಷ ಮಾಂ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿ ಮಾಂ ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ ಮಾಂ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿ ಮಾಂ ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿ ಮಾಂ ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ ರಕ್ಷ ಮಾಂ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿ ಮಾಂ ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ ಮಾಂ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿ ಮಾಂ ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿ ಮಾಂ ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ ರಕ್ಷ ಮಾಂ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿ ಮಾಂ ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ ರಕ್ಷ ಮಾಂ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿ ಮಾಂ ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ ಮಾಂ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿ ಮಾಂ ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ ಮಾಂ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿ ಮಾಂ ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ ಮಾಂ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿ ಮಾಂ ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ ಮಾಂ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿ ಮಾಂ ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ ಮಾಂ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿ
ಕ್ಷಮಾ. ಈಗ ಅನಂತ ರೂಪಿಣಿ ಅನಂತ ಗುಣವತಿ ಇದನ್ನ ಹೇಳ್ತೀನಿ, ಅನುಸರಿಸಿ ಪಲ್ಲವಿ ಬಿಟ್ಟು. ಇದು ಸ್ತುತಿ. ದೇವಿಯನ್ನ ಸ್ತುತಿಸಿ ಅವಳನ್ನ ನಮ್ಮ ಅಂತರಂಗದಲ್ಲಿ ಆವಿರ್ಭಾವಗೊಳ್ಳುವಂತೆ ಮಾಡೋದು. ಸ್ತುತಿ ಮಾಡಿದಾಗ ಅವಳು ಸಂತುಷ್ಟಳಾಗ್ತಾಳೆ. ಇದು ಒಂದು ಹಾಡಿನಲ್ಲಿ ಆಗ್ಬಹುದು, 2 ಹಾಡು 3 ಹಾಡು, ಸಮಯವನ್ನು ನೋಡಿಕೊಂಡು ಮಾಡ್ಕೊಂಡು ಹೋಗ್ಬೋದು. ಅನಂತ ರೂಪಿಣಿ ಅನಂತ ಗುಣವತಿ ಅನಂತ ನಾಮ್ನಿ ಗಿರಿಜೆ ಮಾ. ಅನಂತ ರೂಪಿಣಿ ಅನಂತ ಗುಣವತಿ ಅನಂತ ನಾಮ್ನಿ ಗಿರಿಜೆ ಮಾ. ಅನಂತ ರೂಪಿಣಿ ಅನಂತ ಗುಣವತಿ ಅನಂತ ನಾಮಿ ಗಿರಿಜೆ ಮಾ. ಶಿವರನ್ಮೋಹಿನಿ ವಿಶ್ವವಿಲಾಸಿನಿ ಶಿವರನ್ಮೋಹಿನಿ ವಿಶ್ವವಿಲಾಸಿನಿ ಶಿವರನ್ಮೋಹಿನಿ ವಿಶ್ವವಿಲಾಸಿನಿ दायिनी मा. अनंत रूपिणी अनंत गुणवती अनंत नामि गिरिजे मा. अनंत रूपिणी अनंत गुणवती अनंत नामि गिरिजे मा. जग जननी त्रिलोक पालिनी जग जननी त्रिलोक पालिनी विश्व सुवासिनी शुभ दे मां शुभ दे मां शुभ दे मां विश्व सुवासिनी शुभ दे मां शुभ दे मां शुभ दे मां. दुर्गति नाशिनी सन्मति दायिनी दुर्गति नाशिनी सन्मति दायिनी भोग मोक्ष सुखकारिणी मां. अनंत रूपिणी अनंत गुणवती अनंत नामि गिरिजे मा. अनंत रूपिणी अनंत गुणवती अनंत नामि गिरिजे मा. परमे पार्वती सुंदरी भगवती परमे पार्वती सुंदरी भगवती दुर्गे भामती तुमे मां तुमे मां तुमे मां. दुर्गे भामती तुमे मां तुमे मां तुमे मां. प्रसीद माता नगेंद्र नंदिनी प्रसीद माता नगेंद्र नंदिनी चिर सुखदायिनी जय दे मां. अनंत रूपिणी अनंत गुणवती अनंत नामि गिरिजे मा. अनंत
ಈಗ ಭಜನೆ ಗುಂಪಿನವರು ಮಾತ್ರ ಹಾಡ್ತಾರೆ. ನೀವು ಕೈಯನ್ನ ನಮಸ್ಕಾರ ಮುದ್ರೆಯಲ್ಲಿ ಹೀಗೆ ಇಟ್ಕೊಂಡು ಸ್ಥಿರವಾಗಿ ಕುಳಿತುಕೊಂಡು ತಲೆ ಆಡಿಸೋದು, ಕಾಲಾಡಿಸೋದು, ಕೈ ಆಡಿಸೋದು ಇತ್ಯಾದಿ ಯಾವುದನ್ನು ಕೂಡ ಮಾಡದೆಯೇ ನರಮಂಡಲವನ್ನ ಶಾಂತವಾಗಿ ಇಟ್ಕೊಂಡು ಒಂದು ಬಗೆಯ ಭಾವಪೂರ್ಣವಾದ ಧ್ಯಾನದಲ್ಲಿ ನಿರತರಾದವರಂತೆ ಕುಳಿತಿದ್ದು ಕಣ್ಣುಗಳನ್ನು ಕೂಡ ಮುಚ್ಚಿಕೊಂಡು ಹೃದಯದಲ್ಲಿ ಆ ಜ್ಯೋತಿರ್ಮಯಿಯಾದ ಜಗನ್ಮಾತೆಯನ್ನ ಭಾವಿಸ್ತಾ ಇರಬೇಕು. ಮನಸ್ಸಿನಲ್ಲೇ ಬೇಕಾದ್ರೆ ನೀವು ಅದನ್ನು ಹೇಳಬಹುದು. ರಾಜೇಶ್ವರಿ ದುರ್ಗಾ ಪರಮೇಶ್ವರಿ, 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 ಶ್ರೀ ಜಗದೀಶ್ವರಿ ಪಾಲಯ ಮಾಂ, ಶ್ರೀ ಜಗದೀಶ್ವರಿ ಪಾಲಯ ಮಾಂ, ಶ್ರೀ ಜಗದೀಶ್ವರಿ ಪಾಲಯ ಮಾಂ, ಶ್ರೀ ಜಗದೀಶ್ವರಿ ಪಾಲಯ ಮಾಂ, ಚಾಮುಂಡೇಶ್ವರಿ ಶ್ರೀ ಶಾರದೇಶ್ವರಿ, ಚಾಮುಂಡೇಶ್ವರಿ ಶ್ರೀ ಶಾರದೇಶ್ವರಿ, ಚಾಮುಂಡೇಶ್ವರಿ ಶ್ರೀ ಶಾರದೇಶ್ವರಿ, ಚಾಮುಂಡೇಶ್ವರಿ ಶ್ರೀ ಶಾರದೇಶ್ವರಿ, ಸಿದ್ಧೇಶ್ವರಿ ಪರಿಪಾಲಯ ಮಾಂ, ಸಿದ್ಧೇಶ್ವರಿ ಪರಿಪಾಲಯ ಮಾಂ, ಸಿದ್ಧೇಶ್ವರಿ ಪರಿಪಾಲಯ ಮಾಂ, ಸಿದ್ಧೇಶ್ವರಿ ಪರಿಪಾಲಯ ಮಾಂ, ರಾಜೇಶ್ವರಿ ದುರ್ಗಾ ಪರಮೇಶ್ವರಿ, 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 ರಾಜೇಶ್ವರಿ ಶ್ರೀ ಶಾರದೇಶ್ವರಿ, ಚಾಮುಂಡೇಶ್ವರಿ ಶ್ರೀ ಶಾರದೇಶ್ವರಿ, ಚಾಮುಂಡೇಶ್ವರಿ ಶ್ರೀ ಶಾರದೇಶ್ವರಿ, ಸಿದ್ಧೇಶ್ವರಿ ಪರಿಪಾಲಯ ಮಾಂ, ಸಿದ್ಧೇಶ್ವರಿ ಪರಿಪಾಲಯ ಮಾಂ, ಸಿದ್ಧೇಶ್ವರಿ ಪರಿಪಾಲಯ ಮಾಂ, ಸಿದ್ಧೇಶ್ವರಿ ಪರಿಪಾಲಯ ಮಾಂ, ರಾಜೇಶ್ವರಿ ದುರ್ಗಾ ಪರಮೇಶ್ವರಿ, ರಾಜೇಶ್ವರಿ ದುರ್ಗಾ ಪರಮೇಶ್ವರಿ, ರಾಜೇಶ್ವರಿ ದುರ್ಗಾ ಪರಮೇಶ್ವರಿ, ರಾಜೇಶ್ವರಿ ದುರ್ಗಾ ಪರಮೇಶ್ವರಿ, ಶ್ರೀ ಜಗದೀಶ್ವರಿ ಪಾಲಯ ಮಾಂ, ಶ್ರೀ ಜಗದೀಶ್ವರಿ ಪಾಲಯ ಮಾಂ, ಶ್ರೀ ಜಗದೀಶ್ವರಿ ಪಾಲಯ ಮಾಂ, ಶ್ರೀ ಜಗದೀಶ್ವರಿ ಪಾಲಯ ಮಾಂ, ಚಾಮುಂಡೇಶ್ವರಿ ಶ್ರೀ ಶಾರದೇಶ್ವರಿ, ಚಾಮುಂಡೇಶ್ವರಿ ಶ್ರೀ ಶಾರದೇಶ್ವರಿ, ಚಾಮುಂಡೇಶ್ವರಿ ಶ್ರೀ ಶಾರದೇಶ್ವರಿ,
परिपालय माम् सिद्धेश्वरि परिपालय माम् सिद्धेश्वरि परिपालय माम् सिद्धेश्वरि परिपालय माम् राजेश्वरी दुर्गा परमेश्वरी राजेश्वरी दुर्गा परमेश्वरी राजेश्वरी दुर्गा परमेश्वरी राजेश्वरी दुर्गालय माम् सिद्धेश्वरि परिपालय माम् राजेश्वरी दुर्गा राजेश्वरी दुर्गा परमेश्वरी 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 श्री जगदीश्वरी पालय माम् श्री जगदीश्वरि पालय माम् चामुण्डेश्वरी श्री शारदेश्वरी चामुण्डेश्वरि श्री शारदेश्वरि सिद्धेश्वरी परिपालय माम् सिद्धेश्वरि परिपालय माम् जय श्री